ಗೀತಾ ಮಹಾತ್ಮೆ. ಭಗವದ್ಗೀತೆಯು ಭಾರತೀಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರಗಳ ಅಮೂಲ್ಯ ರತ್ನ. ಇದು ಮಹಾಭಾರತದ ಭೀಷ್ಮ ಪರ್ವದಲ್ಲಿರುವ 700 ಶ್ಲೋಕಗಳನ್ನು ಹೊಂದಿದೆ. ಇದು ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವೆ ನಡೆದ ಸಂಭಾಷಣೆ. ಭಗವದ್ಗೀತೆಯು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಹೇಳಲ್ಪಟ್ಟರೂ ಯುದ್ಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಪ್ರತಿದಿನದ ಜೀವನದ ಗೊಂದಲ, ದ್ವಂದ್ವ, ತಾಳ್ಮೆ, ಕರ್ತವ್ಯ, ಧಾರ್ಮಿಕತೆ ಮುಂತಾದ ಎಲ್ಲ ಪ್ರಶ್ನೆಗಳಿಗೂ ಭಗವದ್ಗೀತೆಯು ಉತ್ತರ ನೀಡುತ್ತದೆ. ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಓಂ ಪಾರ್ಥಾಯ ಪ್ರತಿಬೋಧಿತಾ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಗೀತೆಯನ್ನು ಮಾತೆಯೆಂದು ಪೂಜಿಸಿ ನಮಸ್ಕರಿಸಲಾಗುತ್ತದೆ. ಅರ್ಜುನನಿಗೆ ಭಗವಂತನಾದ ಶ್ರೀಕೃಷ್ಣನು ನೇರವಾಗಿ ಉಪದೇಶಿಸಿದ ಮಹರ್ಷಿ ವೇದವ್ಯಾಸರಿಂದ ಸುಂದರವಾಗಿ ರಚಿಸಲ್ಪಟ್ಟ ಅದ್ವೈತ ಜ್ಞಾನವೆಂಬ ಅಮೃತವನ್ನು ಸ್ಫುರಿಸುವ 18 ಅಧ್ಯಾಯಗಳನ್ನು ಹೊಂದಿರುವ ಕಲ್ಯಾಣಕರವಾದ ಮಾತೆ ಭಗವದ್ಗೀತೆಯೇ ನಾನು ನಿನ್ನ ಧ್ಯಾನ ಮಾಡುತ್ತೇನೆ, ನಿನ್ನಲ್ಲಿ ಶರಣಾಗುತ್ತೇನೆ ಎಂದು ಪ್ರಾರ್ಥಿಸಲಾಗುತ್ತದೆ. ಶ್ರೀಕೃಷ್ಣನ ವಾಣಿಯು ನಮ್ಮ ದುಃಖ ಮೋಹಗಳಿಂದ ಮುಕ್ತವಾಗಲು ಮಾರ್ಗಸೂಚಿಯಾಗಿದೆ. ಈ ಶ್ಲೋಕ ಪಠಣದಿಂದ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಗೀತಾ ಅಧ್ಯಯನಕ್ಕೆ ಭಕ್ತಿ ಭಾವ ಮೂಡುತ್ತದೆ. ಆದ್ದರಿಂದ ಭಗವದ್ಗೀತೆಯನ್ನು ಕಲಿಸೋಣ, ಕಲಿಯಲು ಪ್ರೇರಣೆಯಾಗೋಣ. ಪ್ರತಿನಿತ್ಯ ಒಂದು ಅಧ್ಯಾಯವನ್ನಾದರೂ ಪಾರಾಯಣ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಭಗವಂತ ಪಾರ್ಥನಿಗೆ ಬೋಧಿಸಿದ ತತ್ವವೇ ಭಗವಾನ್ ಋಷಿ ವ್ಯಾಸರಿಂದಾಯ್ತು ಗೀತೆ. ಮುಗಿದು ಕೈ ಗೀತಾಂಬೆಯ ಧ್ಯಾನಿಸುವೆ ಬಯಸಿ, ಸುಗಮ ಜೀವನಯಾನ ವಿಜಯ ಕಾನ. ಹರಿ ಓಂ.